ಚಿಕ್ಕ ಯಜಮಾನ್ರೆ ತಗೊಳ್ಳಿ. ಇದೇನ್ರಿ ಇದು? ನಿಮ್ ತಂಗಿಗ್ ಸೀಟ್ ಸಿಕ್ಕಿರೋ ಖುಷಿಗೆ ನನಗ್ ಪಾರ್ಟಿ ಕೊಡಿಸ್ತೀರಾ ಅನ್ಕೊಂಡ್ರೆ ದೋಸೆ ತಂದಿರಲ್ಲ. ನನಗ್ ಪಾರ್ಟಿ ಬೇಕಪ್ಪ. ನನ್ ತಂಗಿಗೆ ಸೀಟ್ ಸಿಕ್ಕಿರೋದೇ ಫ್ರೀ ಕೋಟಾದಲ್ಲಿ. ಅದು ನಿಮಗ್ ಗೊತ್ತಿದ್ರು ಪಾರ್ಟಿ ಕೇಳ್ತಿದ್ದೀರಲ್ಲ. ಏನು ನನ್ ಪರಿಸ್ಥಿತಿ ನೋಡಿ ತಮಾಷೆ ಮಾಡ್ತಿದ್ದೀರಾ? ರೀ, ನಾನೀಗ ತಮಾಷೆ ಮಾಡೋ ಮೂಡಲಿಲ್ಲ ಕಣ್ರಿ, ಪಾರ್ಟಿ ಮಾಡೋ ಮೂಡಲಿದ್ದೀನಿ. ನನ್ ತಂಗಿನ ಅಷ್ಟು ದೊಡ್ಡ ಸ್ಕೂಲಲ್ಲಿ ಓದಿಸೋ ಯೋಗ್ಯತೆ ನನಗಿಲ್ಲ. ಅಂಥದ್ರಲ್ಲಿ ನಿಮ್ಗೆ ಪಾರ್ಟಿ ಕೊಡೋದಿಕ್ಕಾಗತ್ತಾ? ಈಗ್ಲೂ ನನಗೆ ನನ್ನ ತಂಗಿನ ಅಷ್ಟು ದೊಡ್ಡ ಸ್ಕೂಲಲ್ಲಿ ಓದಿಸ್ತಿದ್ದೀನಿ ಅಂದ್ರೆ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಅವಳು ಬೆಂಗಳೂರಿಗೆ ಬರ್ತಾಳೆ, ಅಂತ ದೊಡ್ಡ ಸ್ಕೂಲಲ್ಲಿ ಓದ್ತಾಳೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳು ಚೆನ್ನಾಗಿ ಓದ್ಬೇಕು. ಅದಾದ್ಮೇಲೆ ಮದುವೆ ಆಗ್ಬೇಕು. ಮದುವೆ ಆದ್ಮೇಲೆ ಪುಟ್ ಪುಟಾಣಿ 2 ಮಕ್ಕಳನ್ನ ಏರ್ಬೇಕು. ಅವಳು ಸುಖವಾಗಿರೋದನ್ನ ನೋಡಿ ನೀವು ಕಣ್ ತುಂಬ್ಕೊಬೇಕು. ಇದೆಲ್ಲ ಮಾಡಿರೋ ಖುಷಿಯಲ್ಲಿ ಅಕ್ಕನಾಗಿ ನಿಮ್ಮ ಕರ್ತವ್ಯ ಮುಗಿಯುತ್ತೆ. ಇದೇ ತಾನೇ ನಿಮ್ ಮುಂದಿನ ಸಾಲ್ಗಳು. ಖಂಡಿತವಾಗ್ಲೂ ನೀವು ಅನ್ಕೊಂಡಾಗೇ ಆಗತ್ತೆ. ಆದ್ರೆ ನಾನೀಗ ನಿಮ್ಮ ಫ್ಲಾಶ್ ಬ್ಯಾಕ್ ಹೋಗೋ ಮೂಡಲ್ಲಿಲ್ಲ, ಪಾರ್ಟಿ ಮಾಡೋ ಮೂಡಲಿದ್ದೀನಿ. ನೀವು ಪಾರ್ಟಿ ಕೊಡ್ಸ್ಲಿಲ್ಲ ಅಂದ್ರೆ ಏನಂತೀರಿ? ನನ್ನ ಮುದ್ದಾದ ನಾದ್ನಿಗೆ ಸ್ಕೂಲಲ್ಲಿ ಸೀಟ್ ಸಿಕ್ಕಿರೋ ಖುಷಿಗೆ ನಾವೇ ಪಾರ್ಟಿ ಕೊಡಿಸ್ತೀವಿ. ನಡೀರಿ ಹೋಗೋಣ. ನಾನೆಲ್ಲಿಗೂ ಬರೋದಿಲ್ಲ ಚಿಕ್ಕ ಯಜಮಾನ್ರೆ. ಏನ್ರಿ, ನಾನ್ ಇವತ್ತು ಫ್ರೀ ಆಗಿದ್ದೀನಿ ಕಣ್ರಿ. ನೋ ವರ್ಕ್ ನೋ ಡ್ಯೂಟಿ, ಅದಕ್ಕೆ ಕರೀತಾ ಇರೋದು. ಬನ್ನಿ ಹೋಗೋಣ. ಆದ್ರೆ ನಾನ್ ಫ್ರೀ ಆಗಿಲ್ವಲ್ಲ. ಹಿಂಗೆಲ್ಲ ಹೇಳಂಗಾಗ್ಬಿಟ್ರ? ಇರ್ಲಿ 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 ಇರ್ಲಿ. ನಿಮ್ಮನ್ನೇ ಇಷ್ಟೆಲ್ಲ ಬೇಡ್ಕೊಳ್ಳೋದ್ರ ಬದಲು ಆ ದುರ್ಗಮ್ಮನ್ನೇ ಬೇಡ್ಕೊಂಡ್ಬಿಟ್ಟಿದ್ರೆ ಆ ದುರ್ಗಮ್ಮನ್ನೇ ಬಂದ್ಬಿಡ್ರೋರು. ನಮ್ ಪುಣ್ಯಕ್ಕೆ ಈ ದುರ್ಗಮ್ಮನೇ ಈ ಮನೇಲಿರೋದು. ಇರ್ಲಿ ಬಿಡಿ, ಪಾರ್ಟಿ ಕ್ಯಾನ್ಸಲ್. ನೋಡ್ರಿ, ನಾಳೆ ನನಗೆ ಸಿಕ್ಕಾಪಟ್ಟೆ ಮೀಟಿಂಗ್ಗಳಿವೆ. ನಾನು ಮನೆಗ್ ಬರೋದು ಸ್ವಲ್ಪ ಲೇಟ್ ಆಗತ್ತೆ. ಇದೇನಿದು? ಇದೆಲ್ಲ ಹೊಸದಾಗಿ ನನ್ನ ಹತ್ರ ಹೇಳ್ತಾ ಇದ್ದೀರಲ್ಲ? ಅಯ್ಯೋ, ಗಂಡನ ವಿಚಾರ ಹೆಂಡತಿ ಹತ್ರ ತಾನೆ. ಗಂಡಿನ ತರದವ್ರ ವಿಷಯ ಹೆಂಡತಿ ತರದವ್ರ ಹತ್ರ ಇರ್ಲಿ ಅಂತ ಹೇಳ್ತಾ ಇದೀನಿ. ಈಗೇನು, ನಾವೀಗ ಹೇಳಿದ ತಕ್ಷಣ ನೀವು ನನಗೆ ಫೋನ್ ಮಾಡಿ ರೀ ಸ್ವಲ್ಪ ಬೇಗ ಬನ್ನಿ ಅಂತ ಏನ್ ಹೇಳಲ್ವಲ್ಲ. ಓಹೋ, ನಿಮಗ್ ಅದು ಬೇರೆ ಮಾಡ್ಬೇಕಾ? ಬೇಡ ಬಿಡ್ರಿ, ನಾವು ಬೇರೆಯವರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾವ್ ಇದನ್ನೆಲ್ಲ ಯಾಕೆ ಹೇಳ್ದೆ ಅಂದ್ರೆ, ನಾನ್ ಇಲ್ದೇ ಇರೋ ಸಮಯ ನೋಡಿ ನಮ್ಮ ಮನೆಯಲ್ಲಿರೋ ಮೇಕಪ್ ಹಚ್ಚಿರೋ ಬೂತ್ಗಳೆಲ್ಲ ನಿಮ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಹಾಗೇನಾದ್ರೂ ಮಾಡಿದ್ರೆ ನಮ್ಗೆ ಒಂದೇ ಒಂದು ಮಿಸ್ ಕಾಲ್ ಹೊಡಿರಿ, ಬರ್ತಿದ್ದಾಗೆ ಕಾಲೇ ಕಟ್ ಮಾಡ್ಬಿಡ್ತೀವಿ ಅಂತ ಹೇಳಕ್ ಬಂದೆ ಅಷ್ಟೇ. ಅದ್ರ ಅವಶ್ಯಕತೆ ಏನೂ ಇಲ್ಲ. ನಾನ್ ನಿಮ್ ಮಿಸ್ಸಸ್ಸೇ ಅಲ್ಲ ಅಂದ್ಮೇಲೆ ನಾನೇನಕ್ಕೆ ನಿಮಗ್ ಮಿಸ್ಡ್ ಕಾಲ್ ಕೊಡ್ಬೇಕು? ಪಂಚಿಂಗು ಹಳ್ಳಿ ಸೊಗಡಿನ ವಯ್ಯಾರಿ. ಆಯ್ತು ಬಿಡ್ರಿ. ನಾವಿಲ್ದಿರೋ ಸಮಯದಲ್ಲಿ ನೀವು ನಿಮ್ಮ ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ನೀವ್ ಯಾರ ಹತ್ರನು ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಗಂಡನೇ ನನಗ್ ಪರ್ಮಿಷನ್ ಕೊಟ್ಟು ಸರಿ ಗಂಡನ್ ತರ್ದವ್ರೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಡಿ. ಆಮೇಲೆ ನೀವು ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಆದ್ರೆ ನನಗೊಂದು ಫೋನ್ ಮಾಡಿದ್ರೆ ನಾವು ಪಿಕ್ ಮಾಡಿ ನಮ್ಮಂತಪುರಕ್ಕೆ ಡ್ರಾಪ್ ಮಾಡ್ತೀವಿ. ಈಗ ನೀವು ಫ್ರೀ ಇಲ್ದೇ ಇದ್ರು ಫ್ರೀ ಮಾಡ್ಕೊಂಡು ಸ್ವಲ್ಪ ದೋಸೆ ತಿನ್ನಿಸ್ತಿರೋ? ನನ್ಗೆ ಅಡಿಗೆ ಮನೇಲಿ ಸ್ವಲ್ಪ ಕೆಲಸ ಅರ್ಥವಾಯ್ತು ಬಿಡಿ, ನಾವೇ ತಿನ್ಕೋತೀವಿ. ಕೊಡಿ. ಅಮ್ಮ
ಮತ್ತೆ ಪಾರ್ಟಿಗೂ ಈ ರೇಂಜ್ಗ ವಾಟ್ ಇಸ್ ದಿಸ್ ಯಾ